ದರ್ಶನ್ ತೂಗುದೀಪ ಸಿನಿಮಾದ ಎದುರು ಕಿಚ್ಚ ಸುದೀಪ್ ಸಿನಿಮಾ ಬಂದಿದೆ. ತೂಗಳತೆ ದೂರದಲ್ಲಿ ಇಬ್ಬರು ಸೂಪರ್ ಸ್ಟಾರ್ಗಳು ಇದ್ದಾರೆ. ಆದರೆ ಪರಸ್ಪರ ಇಬ್ಬರು ನಟರು ಭೇಟಿ ಮಾಡಿಲ್ಲ. ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡಿದ್ದಾರೆ. ತಮ್ಮ ತಮ್ಮ ತಂಡಗಳ ಜೊತೆಗೆ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಏನಿದು, ಇವರಿಬ್ಬರ ಚಿತ್ರಗಳು ಒಂದೇ ದಿನ ರಿಲೀಸ್ ಆಗ್ಬಿಟ್ವಾ ಅಂತ ಯೋಚನೆ ಮಾಡ್ತಿದ್ದೀರಾ? ಸದ್ಯಕ್ಕಂತೂ ಅಂತಹ ಯಾವುದೇ ಸುದ್ದಿ ಇಲ್ಲ. ಆದರೆ ದರ್ಶನ್ ನಟನೆಯ ಡೆವಿಲ್ ಮತ್ತು ಸುದೀಪ್ ನಟನೆಯ ಬಿಲ್ಲಾರಂಗ ಭಾಷಾ ಸಿನಿಮಾಗಳು ಒಂದೇ ಜಾಗದಲ್ಲಿ ಶೂಟಿಂಗ್ ನಡೆಸ್ತಾ ಇರುವುದಂತೂ ಸದ್ಯ. ಬಿಲ್ಲಾರಂಗ ಭಾಷಾ ಸಿನಿಮಾದ ಶೂಟಿಂಗ್ ಏಪ್ರಿಲ್ 22ರಿಂದ ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ದರ್ಶನ್ ನಟಿಸ್ತಾ ಇರುವ ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಕೂಡ ಕಂಠೀರವ ಸ್ಟುಡಿಯೋದಲ್ಲಿಯೇ ನಡೀತಾ ಇದೆ. ಎರಡೂ ಚಿತ್ರಗಳಿಗೆ ದೊಡ್ಡ ಮಟ್ಟದಲ್ಲಿ ಸೆಟ್ ಹಾಕಲಾಗಿದೆ. ಎದುರು ಬದುರು ಸೆಟ್ಗಳಲ್ಲಿಯೇ ದರ್ಶನ್ ಮತ್ತು ಸುದೀಪ್ ಶೂಟಿಂಗ್ ಮಾಡ್ತಾ ಇದ್ರು ಕೂಡ ಇಬ್ಬರು ಭೇಟಿ ಮಾಡುವಂತಹ ಪ್ರಸಂಗ ಕೂಡಿ ಬಂದಿಲ್ಲ. ಇವರಿಬ್ಬರನ್ನ ಬಿಟ್ಟು ಬೇರೆ ಯಾವುದೇ ಸ್ಟಾರ್ ನಟರು ಈ ರೀತಿ ಒಂದೇ ಸ್ಟುಡಿಯೋದಲ್ಲಿ ಎದುರು ಬದುರು ಸೆಟ್ನಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದಿದ್ರೆ ಇಬ್ಬರು ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ರು. ಆದರೆ ದಚ್ಚು ಕಿಚ್ಚ ನಡುವೆ ಹಲವು ವರ್ಷಗಳಿಂದ ನಿರ್ಮಾಣವಾಗಿರುವ ವೈಮನಸ್ಸಿನ ಗೋಡೆ ಇವರಿಬ್ಬರನ್ನು ದೂರ ಮಾಡಿಬಿಟ್ಟಿದೆ. ದಿ ಡೆವಿಲ್ ಮತ್ತು ಬಿಲ್ಲರಂಗ ಭಾಷಾ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿದ್ಧವಾಗ್ತಾ ಇವೆ. ಈಗಾಗಲೇ ಬಿಲ್ಲರಂಗ ಭಾಷಾ ಪ್ಯಾನ್ ಇಂಡಿಯಾ ಚಿತ್ರ ಅಂತ ಘೋಷಣೆಯನ್ನು ಮಾಡಲಾಗಿದೆ. ಆದರೆ ದಿ ಡೆವಿಲ್ ಬಗ್ಗೆ ಆ ರೀತಿಯ ಘೋಷಣೆ ಆಗಿಲ್ಲವಾದರೂ ಇದು ಕೂಡ ದೊಡ್ಡ ಬಜೆಟ್ನಲ್ಲೇ ನಿರ್ಮಾಣವಾಗ್ತಿದೆ. ಇನ್ನು ಬಿಲ್ಲರಂಗ ಭಾಷಾ ಸಿನಿಮಾದ ವಿಚಾರಕ್ಕೆ ಬಂದರೆ ಈ ಚಿತ್ರದ ಸೆಟ್ ಅನ್ನ ಮತ್ತು ಶೂಟಿಂಗ್ ಸ್ಪಾಟ್ಗಳನ್ನು ಸೀಕ್ರೆಟ್ ಆಗಿ ಇಡಲಾಗ್ತಾ ಇದೆ. ಬಿಲ್ಲರಂಗ ಭಾಷಾ ಚಿತ್ರದ ಶೂಟಿಂಗ್ ಸೆಟ್ ಒಳಗೆ ಅನುಮತಿ ಇಲ್ಲದೆ ಯಾರಿಗೂ ಹೋಗೋಕೆ ಆಗೋದಿಲ್ಲ. ID ಕಾರ್ಡ್ ಇದ್ದವರಿಗೆ ಮಾತ್ರ ಒಳಗೆ ಪ್ರವೇಶಾತಿ ಇದೆ. ಅದನ್ನ ಪ್ರತಿದಿನವೂ ಇಲ್ಲಿಯ ಸೆಕ್ಯೂರಿಟಿಗಳು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೇನೆ ಒಳಗಡೆ ಬಿಡ್ತಾರೆ. ಮೊಬೈಲ್ ಬಳಕೆಯನ್ನ ಇಲ್ಲಿ ನಿಷೇಧಿಸಲಾಗಿದೆ. ಚಿತ್ರತಂಡದವರು ಕೈಯಲ್ಲಿ ವಾಕಿ ಟಾಕ್ ಹಿಡ್ಕೊಂಡು ಅದರ ಮೂಲಕವೇ ಎಲ್ಲರೂ ಪರಸ್ಪರ ಕಮ್ಯುನಿಕೇಟ್ ಮಾಡ್ಕೊಳ್ತಾರೆ. ಬಿಲ್ಲರಂಗ ಭಾಷಾ ಚಿತ್ರದ ಸೆಟ್ ಹೇಗಿದೆ ಅನ್ನೋದು ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಬಿಡಿ. ಆ ರೀತಿ ಶೂಟಿಂಗ್ ಸ್ಪಾಟ್ ಸುತ್ತ ಕವರ್ ಮಾಡಲಾಗಿದೆ. ಬಿಲ್ಲರಂಗ ಭಾಷಾ ಚಿತ್ರದ ಹೆಸರು ಇರೋ ಬೋರ್ಡ್ಗಳನ್ನು ಸುತ್ತಲೂ ಕಾಂಪೌಂಡ್ ರೀತಿನೇ ಬಳಕೆ ಮಾಡಿದ್ದಾರೆ. ಪ್ರವೇಶ ದ್ವಾರದಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ. ಹಾಗಾಗಿ ಒಳಗೆ ಏನ್ ನಡೀತಾ ಇದೆ ಅನ್ನೋದು ಚಿತ್ರತಂಡಕ್ಕೆ ಬಿಟ್ಟು ಯಾರಿಗೂ ಮಾಹಿತಿ ಸಿಗೋದೇ ಇಲ್ಲ. ಈ ಚಿತ್ರದ ಶೂಟಿಂಗ್ ಕುರಿತಂತೆ ನಿರ್ದೇಶಕ ಅನೂಪ್ ಭಂಡಾರಿ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಹಾಗೆಲ್ಲ ಸುಮ್ಮನೆ ಚಿತ್ರದ ಸೆಟ್ ಒಳಗೆ ಹೋಗೋಕ್ಕಾಗಲ್ಲ ಅನ್ನೋದು ಅನೂಪ್ ಹಂಚಿಕೊಂಡ ವಿಡಿಯೋ ಮೂಲಕ ಸ್ಪಷ್ಟವಾಗಿದೆ. ಚಿತ್ರದಲ್ಲಿ ಸುದೀಪ್ ಲುಕ್ ಹೇಗಿರಲಿದೆ ಎಂಬ ಸುಳಿವು ವಿಡಿಯೋದಲ್ಲಿ ಬಿಟ್ಟುಕೊಟ್ಟಿಲ್ಲ. ಆದರೆ ಚಿತ್ರದ ಸೆಟ್ಗೆ ಕೂಲಿಂಗ್ ಗ್ಲಾಸ್ ಧರಿಸಿ ಸುದೀಪ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಟೈಟ್ ಸೆಕ್ಯೂರಿಟಿಯೊಂದಿಗೆ ಚಿತ್ರದ ಶೂಟಿಂಗ್ ಮಾಡಲಾಗ್ತಾ ಇದೆ. ಇಡೀ ಶೂಟಿಂಗ್ ಸ್ಪಾಟ್ ಕವರ್ ಮಾಡಲಾಗಿದೆ. ಸದ್ಯ ಈ ಝಲಕ್ ನೋಡಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ಸಿನಿಮಾಗಾಗಿ ಕಿಚ್ಚನ ಫ್ಯಾನ್ಸ್ ಎದುರು ನೋಡ್ತಿದ್ದಾರೆ. ಮತ್ತೊಂದು ಕಡೆ ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಡೆವಿಲ್ ಸೆಟ್ನಲ್ಲಿ ದರ್ಶನ್ ಹೊಸ ರೇಂಜ್ ರೋವರ್ ಕಾರ್ ಓಡಿಸಿ ಸಂಭ್ರಮಿಸಿದ್ದಾರೆ. ದುಬಾರಿ ಕಾರುಗಳ ಮಾಲೀಕ ದರ್ಶನ್ ಬಳಿ ಕೋಟಿ ಕೋಟಿ ಬೆಲೆ ಬಾಳೋ ಕಾರ್ಗಳಿವೆ. ಆ ಲಿಸ್ಟ್ಗೆ ಈಗ ರೇಂಜ್ ರೋವರ್ ಕೂಡ ಸೇರಿಕೊಂಡಿದೆ. ತುಂಬಾ ದಿನಗಳ ಬಳಿಕ ದರ್ಶನ್ ತಾವೇ ಕಾರ್ ಡ್ರೈವ್ ಮಾಡಿದ್ದು ಅವರ ಅಭಿಮಾನಿಗಳಿಗೆ ಖುಷಿ ತಂದಿದೆ. ಇತ್ತೀಚೆಗಷ್ಟೇ ಎತ್ತಿನ ಬಂಡಿ ಓಡಿಸಿದ್ದ ದಾಸ ಇದೀಗ ಕಾರ್ ಕೂಡ ಓಡಿಸಿದ್ದು ಅವರ ಬೆನ್ನು ನೋವು ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಡೆವಿಲ್ ಸಿನಿಮಾಗಾಗಿ ದರ್ಶನ್ ಹೆಚ್ಚಿನ ರಿಸ್ಕ್ ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ ಎಂಬ ಟಾಕ್ ಕೇಳಿ ಬಂದಿದೆ. ದರ್ಶನ್ ತೂಗುದೀಪ ತಮ್ಮ ಹೆಚ್ಚಿನ ಸಮಯವನ್ನ ದಿ ಡೆವಿಲ್ ಸಿನಿಮಾಗಾಗಿ ನೀಡಿದ್ದಾರೆ. ನಿರಂತರವಾಗಿ ಆ ಚಿತ್ರದ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕೆಲ ವಾರಗಳ ಹಿಂದೆ ರಾಜಸ್ಥಾನದಲ್ಲಿ ಡೆವಿಲ್ ಸಿನಿಮಾಗೆ 3ನೇ ಹಂತದ ಶೂಟಿಂಗ್ ಮಾಡಲಾಗಿತ್ತು. ಈ ವೇಳೆ ನಟ ದರ್ಶನ್ ಅವರು ಹೈ ರಿಸ್ಕ್ ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ ಎಂಬ ಟಾಕ್ ಕೂಡ ಕೇಳಿ ಬಂದಿತ್ತು. ತಮಗೆ ಬೆನ್ನು ನೋವಿನ ಸಮಸ್ಯೆ ಇದ್ರೂ ಕೂಡ ರಾಜಸ್ಥಾನದಲ್ಲಿ 23 ಗಂಟೆಗಳಿಗೂ ಅಧಿಕ ಸಮಯ ಸತತವಾಗಿ ದರ್ಶನ್ ಶೂಟಿಂಗ್ ಸೆಟ್ನಲ್ಲಿ ಭಾಗಿಯಾಗಿದ್ರು ಎನ್ನಲಾಗಿತ್ತು. ನಿರ್ದೇಶಕ ಮಿಲನ ಪ್ರಕಾಶ್ ವೀರ್ ಪ್ಲಾನ್ ಮಾಡಿಕೊಂಡು ದರ್ಶನ್ ಅವರ ಭಾಗದ ದೃಶ್ಯಗಳನ್ನ ಚಿತ್ರೀಕರಿಸಿಕೊಳ್ತಿದ್ದಾರೆ. ದರ್ಶನ್ ಸಂಪೂರ್ಣ ಗುಣವಾದ ಬಳಿಕ ಆಕ್ಷನ್ ಸೀಕ್ವೆನ್ಸ್ಗಳನ್ನ ಶೂಟಿಂಗ್ ಮಾಡಲಾಗುತ್ತೆ ಎನ್ನಲಾಗಿದೆ. ಮೈಸೂರು ಮತ್ತು ರಾಜಸ್ಥಾನದಲ್ಲಿ ಚಿತ್ರೀಕರಣ ಮುಗಿಸಿರುವ ದಿ ಡೆವಿಲ್ ಚಿತ್ರತಂಡ
ಸದ್ಯ ಬೆಂಗಳೂರಿನಲ್ಲಿ ಶೂಟಿಂಗ್ ಮಾಡ್ತಾ ಇದೆ. ಇತ್ತೀಚೆಗೆ ದಿ ಡೆವಿಲ್ ಚಿತ್ರದ ಚಿತ್ರೀಕರಣದ ಸೆಟ್ನಲ್ಲಿ ದರ್ಶನ್ ಮತ್ತು ದಿನಕರ್ ತೂಗುದೀಪ ಅವರೊಂದಿಗೆ ಇಂಡ್ವಾಳು ಸಚ್ಚಿದಾನಂದ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು. ತೂಗುದೀಪ ಸಹೋದರರ ಜೊತೆಗೆ ಸಚ್ಚಿದಾನಂದ ಅವರು ಕೇಕ್ ಕಟ್ ಮಾಡ್ತಾ ಇರುವ ಫೋಟೋಗಳು ಫುಲ್ ವೈರಲ್ ಆಗಿದ್ವು. ಈ ನಡುವೆ ಎಲ್ಲರ ಕಣ್ಣು ದರ್ಶನ್ ಅವರ ಆ ಹೊಸ ಲುಕ್ ಕಡೆ ಗಮನ ಸೆಳೆದಿತ್ತು. ಹೊಸ ಸ್ಟೈಲಿಶ್ ಲುಕ್ ನಲ್ಲಿ ದರ್ಶನ್ ಇನ್ನಷ್ಟು ಯಂಗ್ ಆಗಿ ಕಾಣಿಸ್ತಾ ಇದ್ರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.